ನಮಸ್ಕಾರ. ನಿನ್ನೆ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರ ಏನು ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿತ್ತು ಅದನ್ನ ತಿರಸ್ಕಾರ ಮಾಡಿದರೆ ಇದನ್ನ ದೇವಸ್ಥಾನ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಒಕ್ಕೂಟದ ವತಿಯಿಂದ ನಾವು ಇದನ್ನ ಸ್ವಾಗತವನ್ನ ಮಾಡ್ತೇವೆ. ಈ ಕಾಯ್ದೆಯಲ್ಲಿ ಬಹಳಷ್ಟು ದೇವಸ್ಥಾನದ ಹಣವನ್ನು ಲೂಟಿ ಮಾಡುವಂತ, ದೇವಸ್ಥಾನದ ಉನ್ನತ ಸಮಿತಿಯಲ್ಲಿ ಅನ್ಯ ಧರ್ಮೀಯರನ್ನು ನೇಮಕ ಮಾಡಿಕೊಳ್ಳುವಂತ, ಒಟ್ಟಾರೆ ದೇವಸ್ಥಾನದ ಹಣವನ್ನ ಯಾವುದೇ ಧಾರ್ಮಿಕ ಉದ್ದೇಶಕ್ಕೆ ಬಳಕೆ ಮಾಡುವ ಮೂಲಕ ದೇವಸ್ಥಾನದ ಹಣವನ್ನ ಲೂಟಿ ಮಾಡುವಂತಹ ದುರುದ್ದೇಶ ಇದರ ಹಿಂದೆ ಇತ್ತು. ದೇವಸ್ಥಾನ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದಿಂದ ರಾಜ್ಯವ್ಯಾಪಿ ನಾವು ಆಂದೋಲನವನ್ನು ಮಾಡಿದ್ವಿ, ಪ್ರತಿಭಟನೆಯನ್ನ ಮಾಡಿದ್ವಿ. ಸುಮಾರು 12 ಜಿಲ್ಲೆಗಳಲ್ಲಿ ನಾವು ದೇವಸ್ಥಾನಗಳ ವಿಶ್ವಸ್ತರ ಅರ್ಚಕರ ಅಧಿವೇಶನವನ್ನು ಮಾಡಿ ಈ ಒಂದು ಮಸೂದೆಯನ್ನ ಖಂಡನೆಯನ್ನ ಮಾಡಿದ್ವಿ. ಸುಮಾರು 15 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಗೆ ಅಂಕಿತವನ್ನು ಹಾಕಬಾರದು ಹೇಳುವ ಮನವಿಯನ್ನ ನಾವು ಸಲ್ಲಿಸಿದ್ವಿ. ಮಾನ್ಯ ರಾಜ್ಯಪಾಲರು ನಮ್ಮೆಲ್ಲರ ಆಶಯದಂತೆ ಈ ಒಂದು ದೇವಸ್ಥಾನಗಳ ಹಣವನ್ನ ಲೂಟಿ ಮಾಡುವಂತಹ, ಹಿಂದೂಗಳ ಮೇಲೆ ತಾರತಮ್ಯದಿಂದ ಕೂಡಿರ್ತಕ್ಕಂತಹ ಈ ಮಸೂದೆಗೆ ಅಂಕಿತವನ್ನು ಹಾಕದೆ ವಾಪಸ್ ಕಳಿಸಿರುವಂತದ್ದು ಅತ್ಯಂತ ಸ್ವಾಗತಾರ್ಹ ನಿರ್ಣಯವಾಗಿದೆ. ನಾವು ಇವತ್ತು ದೇವಸ್ಥಾನ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದಿಂದ ದೇವಸ್ಥಾನಗಳ ಸಂರಕ್ಷಣೆಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಪುನಃ ಹೇಳ್ತಾ ಇದ್ದೇವೆ, ದೇವಸ್ಥಾನಗಳ ಹಣ ಇವತ್ತು ಸರ್ಕಾರೀಕರಣದ ದೇವಸ್ಥಾನಗಳಿಂದ ಲೂಟಿ ಆಗ್ತಾ ಇದೆ. ದೇವಸ್ಥಾನದ ಹಣ ಹಿಂದೂ ಧರ್ಮದ ಪ್ರಚಾರಕ್ಕೆ, ಅದೇ ರೀತಿಯಲ್ಲಿ ಪ್ರಾಚೀನ ಶಿಥಿಲಾವಸ್ಥೆಯಲ್ಲಿರುವ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ವಿನಿಯೋಗ ಆಗಬೇಕಾಗಿದೆ. ಹಿಂದೂಗಳಿಗೆ ಹಿಂದೂ ಧರ್ಮದ ಶಿಕ್ಷಣ ಕೊಡಬೇಕಾಗಿದೆ. ಈ ಯಾವುದೇ ಉದ್ದೇಶಗಳಿಗೆ ಬಳಕೆಯಾಗದೆ ಆ ದೇವಸ್ಥಾನದ ಹಣ ಇವತ್ತು ಲೂಟಿ ಆಗ್ತಾ ಇರೋದು ಇವತ್ತು ಸರ್ಕಾರೀಕರಣ ದೇವಸ್ಥಾನದ ಸ್ಥಿತಿಯಾಗಿದೆ. ಹಾಗಾಗಿ ದೇವಸ್ಥಾನಗಳ ಮಹಾಸಂಘ ಈ ದೇವಸ್ಥಾನ ಹಣ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಬಳಕೆ ಆಗಬೇಕು, ಈ ಉದ್ದೇಶಕ್ಕಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನ ವಿಶ್ವಸ್ತರ ಅರ್ಚಕರ ಮೂಲಕ ನಾವು ಹೋರಾಟವನ್ನ ಮಾಡ್ಲಿಕ್ಕಿದ್ದೇವೆ.